ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದು ಬೆಳಗ್ಗಿನ ನಿತ್ಯ ಪೂಜೆಯನ್ನು ಮುಗಿಸಿ ನಾವಿವತ್ತು ವೈಟ್ಫೀಲ್ಡ್ನಲ್ಲಿ ಬರುವಂತಹ ರಾಮಗೊಂಡನಹಳ್ಳಿ ಎಂಬ ಏರಿಯಾದಲ್ಲಿನ ನಾಗಬನ ಅಥವಾ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಪೂಜಾ ಆಚರಣೆಗೂ ಇಲ್ಲಿನ ಬನದಲ್ಲಿ ಮಾಡುವಂತಹ ಪೂಜಾ ಆಚರಣೆಗೆ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ. ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ನಾಗಬನಕ್ಕೆ ಪುರೋಹಿತರನ್ನು ಕರೆಸಿ ತನು ಎರೆಯುವ ಪದ್ಧತಿ ಆಚರಣೆಯಲ್ಲಿದೆ. ಆದರೆ ಇಲ್ಲೆಲ್ಲ ಹಾಗಿಲ್ಲ. ನಾವು ತಗೊಂಡೋಗಿರುವ ಪೂಜಾ ಸಾಮಾನನ್ನು ನಾವೇ ಉಪಯೋಗಿಸ್ಕೊಂಡು ನಾವೇ ಪೂಜೆ ಮಾಡುವಂತಹ ಪದ್ಧತಿ ಇಲ್ಲಿ ಇರೋದು. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ದೇವಸ್ಥಾನದ ಹೊರಗಿನ ಪ್ರಾಂಗಣವನ್ನು ಈ ರೀತಿಯಾಗಿ ಅಲಂಕರಿಸಲಾಗಿತ್ತು. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ಇದು ದೇವಸ್ಥಾನದ ಒಳಗಡೆ ಇರುವಂತಹ ನಾಗನ ಕಲ್ಲು. ಈ ನಾಗರ ಕಲ್ಲಿಗೆ ಈ ರೀತಿಯಾಗಿ ಎಲ್ಲರೂ ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರ ತಗೊಂಡು ಬಂದು ಪೂಜೆ ಮಾಡಿಬಿಟ್ಟು ಹೋಗಿದ್ರು. ನಾವು ಕೂಡ ಇದೇ ರೀತಿಯಾಗಿ ಇಲ್ಲಿ ಪೂಜೆ ಮಾಡಿದ್ವಿ. ಇದು ಇನ್ನೊಂದು ಅಲ್ಲೇ ಇರುವಂತಹ ನಾಗರ ಮೂರ್ತಿ. ಇಲ್ಲೂ ಕೂಡ ಪೂಜೆ ಮಾಡಿಕೊಂಡು ದೇವರ ದರ್ಶನನೂ ಪಡ್ಕೊಂಡು ಬಂದ್ವಿ. ಶ್ರಾವಣ ಮಾಸದ ಮೊದಲನೇ ಹಬ್ಬವೆಂದರೆ ನಾಗರ ಪಂಚಮಿ. ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬ. ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಆಚರಿಸಲಾಗುತ್ತದೆ. ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ. ಈ ಹಬ್ಬವು ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸಲ್ಪಡುವ ಹಬ್ಬವೆಂದು ಹೇಳಲಾಗುತ್ತದೆ. ಸಹೋದರನಿಗಾಗಿ ಸಹೋದರಿಯು ಉಪವಾಸ ಮಾಡುವಂತಹ ಹಬ್ಬವೇ ನಾಗರ ಪಂಚಮಿ. ನಾನು ತಿಳ್ಕೊಂಡಿರುವಂತಹ ಅಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ನಾಗರ ಪಂಚಮಿಯಂದು ಶ್ರೀ ನಾಗನ ಸನ್ನಿಧಾನದಲ್ಲಿ ಮಾಡಿದಂತಹ ವಿಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಟೇಕ್ ಕೇರ್, ಬಾಯ್, ಶುಭ ದಿನ.